ಅವತ್ತು ಕಾಲ್ ಬೆರಳಿಗೂ ಸಮ ಇಲ್ಲ ಅಂತ ಹೇಳಿದಕ್ಕೆ ಇವತ್ತು ನೀನು ಸೇಡ್ ತೀರಿಸ್ಕೋತಿದ್ಯಾ ನೈನಿ? ಇದೆಲ್ಲ ನೆನಪಲ್ಲಿಟ್ಕೊಂಡು ಕುಂಕುಮ ಏನಾದರೂ ಇಡಬೇಕಾ ಅಮ್ಮೋರೆ? ಅಲ್ಲಿವರೆಗೂ ಹೋಗಲ್ವೇನೋ? ಅಗತ್ಯ ಇಲ್ಲ. ಜಶ್ವಂತ್, ನೀನ್ ಕರ್ಕೊಂಡು ಹೋಗು. ಜೆಸ್ಸಿ ನಡಿ, ಬಾ. ಬಾಯ್ ಜೆಸ್ಸಿ. ಗೊತ್ತಿದ್ದು ಇನ್ನೊಬ್ರು ಕೈ ಚಪ್ಪಲಿ ಕೊಟ್ಟು ಏಟ್ ತಿನ್ನೋದು ಅಂದ್ರೆ ಇದೇ ಅನ್ಸುತ್ತೆ. ನೀನ್ ನಡಿಯತ್ಗೆ. ಅಜ್ಜಿ, ಹೇಗ್ ಮಾಡ್ದೆ? ಸರಿಯಾಗಿ ಮಾಡ್ದೆ ಕಣೆ. ಜೆಸ್ಸಿ, ವಾಟ್ ಹ್ಯಾಪನ್? ಏನಿ ಹುಚ್ತಾನ? ಜೆಸ್ಸಿ, ನನ್ನ ಮಾತು ಕೇಳು. ಜೆಸ್ಸಿ, ಏನಾಯ್ತು ನಿಂಗೆ? ನಾವ್ ಎಲ್ಲಿದ್ದೀವಿ? ಔಟ್ ಹೌಸಲ್ಲಿ. ಇದು ಔಟ್ ಹೌಸಾ? ನಮ್ಮ ಮನೇಲಿ ಸ್ಟೋರ್ ರೂಮು ಹೀಗಿರಲ್ಲ. ವಿಶಾಲ್ ಅವ್ರ ತಾಯಿ ಬದುಕಿದ್ದಾಗ ಇಲ್ಲೇ ಜಾಸ್ತಿ ಇರ್ತಿದ್ರಂತೆ. ಅಲ್ಲಿ ನೋಡು, ಅಮ್ಮನವ್ರು ಕೂಡ ಇದ್ದಾರೆ. ಎನಫ್, ಜಸ್ಟ್ ಎನಫ್. ಡ್ಯಾಡ್ ಬಂದು ಮಾತಾಡಿದ್ರು ಕೂಡ ಏನೂ ಯೂಸ್ ಆಗಲಿಲ್ಲ. ಅವತ್ತು ಮಾಡಿರೋ ಅಗ್ರಿಮೆಂಟ್ ಪೇಪರ್ನ ಇಟ್ಕೊಂಡು ಇಲ್ಲಿರಬೇಕು ಅಂತ ಆ ಮನೆಯಿಂದ ಆಚೆ ಕಳಿಸಿದ್ರು. ಬಟ್ ಐ ಕಾಂಟ್. ನನಗಿರೋಕ್ಕಾಗಲ್ಲ. ಹಂಗಂದ ತಕ್ಷಣ ನಿನ್ನ ಆ ಮನೇಲಿ ಇರೋದಕ್ಕೆ ಬಿಡಲ್ಲ ಜೆಸ್ಸಿ. ನಾಳೆ ಆ ಮನೆ ನಿನ್ನ ಸ್ವಂತದ್ದಾಗಬೇಕು ಅಂದರೆ ನೀನು ಇವತ್ತು ಕಾಂಪ್ರಮೈಸ್ ಆಗಲೇಬೇಕು. ಅವ್ಳು ಸಾಯ್ಬೇಕು ಬ್ರೋ. ಈಗಲ್ಲ, ಈಗ ನೈನಿ ಟೈಮ್ ನಡೀತಾ ಇದೆ. ನಮ್ಮ ಟೈಮ್ ಬರೋವರೆಗೂ ಕಾಯಬೇಕು. ಅವಳ ಕತೆ ಇಷ್ಟರಲ್ಲೇ ಮುಗಿದೋಗುತ್ತೆ. ಅದಾದ್ಮೇಲೆ ನೀನು ಸೆಲೆಬ್ರೇಟ್ ಮಾಡು. 1 ತಿಂಗಳು, ಜಸ್ಟ್ 4 ವೀಕ್ಸ್. ಬೋರ್ ಆದರೆ ಕ್ಲಬ್ಗೋ ಪಬ್ಗೋ ಹೋಗ್ಬಿಟ್ ಬಾ. ನಾನು ಹಾಗೆ ಮಾಡಿದ್ರೆ ನನ್ನ ಈ ಮನೆ ಸೊಸೆ ಮಾಡ್ಕೊಳ್ಳಲ್ಲ. ಹೇಗಾದರೂ ಒಂದು ಅಡ್ಜಸ್ಟ್ ಆಗಲೇಬೇಕು. ನನ್ನನ್ನು ಈ ಸ್ಥಾನಕ್ಕೆ ತಂದಿರೋ ಆ ನೈನಿಗೆ ಖಂಡಿತ ಒಂದು ಗತಿ ಕಾಣಿಸ್ಬೇಕು ಬ್ರೋ. ಅಯ್ಯೋ, ಹಾಗೆ ಮಾಡೋಕ್ಕೆ ಎಷ್ಟೊತ್ತು ಜೆಸ್ಸಿ. ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗ್ದಿರೋ ಅವಳನ್ನು ಹೊಡೆದಾಕ್ಬಿಡ್ಬೋದು. ಬಟ್ ಈ ಸರ್ತಿ ಹಾಗೆ ಮಾಡೋದು ಬೇಡ. ಹೊಡೆಯೋದಾದರೆ ಎದುರುಗಡೆ ನಿಂತ್ಕೊಂಡು ಹೊಡಿಬೇಕು. ನೋಡ್ತೀನಿ, ಅವಳಾಡೋ ಆಟ ನೋಡ್ತೀನಿ. ನನ್ನ ಹತ್ರನೇ ಚಾಲೆಂಜ್ ಮಾಡಿರೋ ಅವಳಿಗೆ ನಾನು ಏನು ಅಂತ ತೋರಿಸ್ತೀನಿ. ನೀನು ಏನು ಬೇಕಾದರೂ ಮಾಡು, ಆದರೆ ಇಲ್ಲೇ ಇದ್ದು ಆಂಟಿ ಅಂಕಲ್ ನೋಡೋ ಹಾಗೆ ಮಾಡು. ನೀನು ಕಾಂಪ್ರಮೈಸ್ ಆಗಿ ಅವ್ರನ್ನ ಇಂಪ್ರೆಸ್ ಮಾಡು. ಸರಿ ಬಿಡು, ಬೇರೆ ದಾರಿ ಇಲ್ವಲ್ಲ. ಈ ಹಳೆ ವಸ್ತು ಇಲ್ಯಾಕಿರ್ಬೇಕು? ಹೊರಗೆ ಬಿಸಾಕ್ತೀನಿ.
ಆಮೇಲೆ ಆ ನೈನಿನ್ ಕೂಡ ಇದೇ ತರ ಹೊರಗೆ ಹಾಕ್ತೀನಿ. She's so sweet and kind, and she's the only girl on my mind. Our love is forever. We love each other just the same. ಈ ಮದುವೆ ಆಗದೆ ಇದ್ರೆ ನಯನಿ ಈ ಮನೆಯಲ್ಲಿ ಮಹಾರಾಣಿ ತರ ಇರ್ತಾಳೆ ಅಂತ ಅಗ್ರಿಮೆಂಟ್ ಪೇಪರ್ ಬರೆದು ಅದ್ರ ಮೇಲೆ ಸೈನ್ ಕೂಡ ಆಗಿದೆ. ನಮ್ ಪುಣ್ಯ ನಾವು ಆ ಟೈಮಲ್ಲಿ ಇಲ್ದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ದಿದ್ರೆ ಈ ಬಾವಂದು ಭಜನೆನ ಕೇಳಬೇಕಾಗ್ತಿತ್ತೇನೋ. ಅರ್ಲಿ ಮಾರ್ನಿಂಗ್ ಈ ಸುಪ್ರಭಾತ ಯಾರ್ದು ಅಂತ ಹೋಗಿ ನೋಡಿದ್ರೆ ಇನ್ಯಾರ್ದು? ಅಲ್ಲಿದ್ದು ಗಾಯತ್ರಿ ಅತ್ತಿಗೆ. ತ್ರಿನಯನಿ. ಅದು ಕೂಡ ನಿಮ್ಗೆ ಯಾವಾಗ ಗೊತ್ತಾಗಿದ್ ಹೇಳಿ? ಮೊಬ್ಬಾಗಿರೋ ಕಣ್ಣನ್ನ ಒರ್ಸ್ಕೊಂಡ್ ನೋಡಿದಾಗ ಅಲ್ಲಿದ್ದಿದ್ದು ಹುಲಿ ಮರಿ ಅಲ್ಲ, ಮುಕ್ಕಂಟಿಪುರದ ಮೇಕೆ ಮರಿ ಅಂತ. ಅವಳು ಸಾಧಾರಣವಾದ ಹೂವಲ್ಲ ಕಣೋ, ಮುಳ್ಳಿರೋ ಗುಲಾಬಿ ಹೂವು. ಹಾಗೆ ಆಗಿದ್ದಾಳಕ್ಕ. ಮೊದ್ಲು ಹೇಗಿದ್ಲು ಹೇಳು? ಗೌರಮ್ಮನ್ ತರ ಸೀರೆನ ಸುತ್ಕೊಂಡು ಅಮಾಯಕಿ ತರ ಓಡಾಡ್ತಿದ್ಲು ಅಷ್ಟೇ. ಇವಾಗ ಅವ್ರ ಮನೆಯವ್ರು ನೋಡಿದ್ರು ಗಾಬರಿ ಆಗ್ತಾರೆ. ಮತ್ತಿವಾಗ ಉಟ್ಕೊಂಡಿರೋ ಸೀರೆಗೆ ಕಳೆ ಬರೋ ಹಾಗೆ ಮಾಡಿದಾಳೆ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಇನ್ ಹಳ್ಳಿ ಗುಗ್ಗು ಇವಾಗ ಕಲರ್ ಪಿಕ್ಚರ್ ಅಲ್ಲಿ ಬಂದಿರೋ ಹಾಗಾಯ್ತು. ಜಾಸ್ಮಿನ್ ಜೊತೆ ವಿಶಾಲ್ ಮದ್ವೆ ಆಗಿದ್ದಿದ್ರೆ ಮತ್ತೆ ಅದೇ ಹಳೆ ಸೀರೆ ಉಟ್ಕೊಂಡು ತಂದು ಗಂಟು ಮೂಟೆ ಎತ್ಕೊಂಡು ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ವಾಪಸ್ ಅವಳು ಹಳ್ಳಿಗೆ ಹೋಗ್ತಿದ್ಲು ಪರ್ಶು. ಅತ್ಗೆ ನೀನೇನ್ ಬೇಕಾದ್ರೂ ಅನ್ಕೋ, ಜಾಸ್ಮಿನ್ ಕೂಡ ಸ್ವಲ್ಪ ಸ್ಲೋ ಆಗೇ ಇದ್ದಾಳೆ. ಆಕ್ಚುಲಿ ಅವಳು ಹಾಕೊಂಡಿದ್ದು ಮೇಕಪ್ ಅಲ್ಲ, ಬ್ರಷ್ನ ಪೇಂಟ್ ಡಬ್ಬದೊಳಗೆ ಅದ್ದಿ ಅದ್ರಲ್ಲಿದ್ದ ಬಣ್ಣನೆಲ್ಲ ಮುಖಕ್ಕೆ ಮೆತ್ಕೊಂಡಿದ್ಲು ಅನ್ಸತ್ತೆ. ಹೌದಕ್ಕ, ಇಲ್ಲಾಂದ್ರೆ ಮತ್ತಿನ್ನೇನು? ಕಾಶ್ಮೀರ ಆಪಲ್ ತರ ಇರೋ ಅಮೆರಿಕ ಅಳಿಯನ ಲಟಕ್ ಅಂತ ಹಿಡಿದು ಹಾಗೆ ಬಾಯಲ್ಲಿ ಹಾಕೊಂಡು ಪಚ ಪಚ ಅಂತ ತಿಂದು ಫೀಲ್ ಮೈ ಲವ್ ಅಂತ ಹೇಳಿ, ಇಲ್ಲ ಅಂದ್ರೆ ಹೆಣ್ಣು ಮಗಳು ಮೇಲೆ ಅಪಚಾರ ನಡೆದಿದೆ ಅಂತನೋ ಏನೋ ಒಂದು ಅದು ಇದು ನಡೆದಿದೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಳ್ಳೋದು ಬಿಟ್ಟು ಆ ಔಟ್ ಹೌಸ್ ಅಲ್ಲಿ ಧೂಳು ಹೊಡ್ಕೊಂಡು ಕೂತಿದ್ದಾಳೆ. ಅವಕಾಶ ಬರಬೇಕು ಅಂದ್ರೆ ತಾಳ್ಮೆಯಿಂದ ಇರಬೇಕು. ಈಗ ಅವಳಿಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಹಾರಾಡ್ತಿದ್ದಾಳೆ. ಒಂದೇ ದಿನದಲ್ಲಿ ಅವಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಅದಿನ್ನೂ ಜಾಸ್ತಿ ಆಗುತ್ತೆ. ಇವಾಗ್ಲೇ ಜಾಸ್ತಿ ಆಗಿದೆಯಲ್ಲ ಅಕ್ಕ. ಮೊದ್ಲೇ ಗಟ್ಟಿಮುಟ್ಟಿ ಆಗಿದ್ದಾಳೆ, ಮನಸ್ಸು ಹಗುರಾಗಿದೆ. ಅದಕ್ಕೂ ಮೀರಿ ಸೂರ್ಯ ದೇವರ ಜಗದೀಶ್ ವರ್ಮ ಭಾವನ ಸಪೋರ್ಟ್ ಕೂಡ ಇದೆ. ಆ ವಿಶಾಲ್ ಕೂಡ ಒಳ್ಳೆ ಮನ್ಸಿರುವ ನಯನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಆ ಕುಡ್ಕಿ ಅಹಾಲಿಯಕ್ಕ, ಹುಚ್ಚಿ ಹಾಸಿನಮ್ಮ, ಶಬರಿ ಅತ್ತೆ ಮರ್ತೋಗಿದ್ನಕ್ಕ ನನ್ ಚಿಕ್ಕಳಿಯನು ಆ ಪಾರ್ಟಿಗೆ ಜಾಯ್ನ್ ಆಗಿ ಹೋಗಿದ್ದಾನೆ. ಇವರೆಲ್ಲ ಸೇರಿ ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಆ ಹಳ್ಳಿ ಗುಗ್ಗುನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅತ್ಗೆ ಇಂಥದ್ದೆಲ್ಲ ಹೀಗೆ ಕಂಟಿನ್ಯೂ ಆದ್ರೆ ಹೋಗ್ತಾ ಹೋಗ್ತಾ ಅಗ್ರೆಸಿವ್ ಆಗಿರೋ ನೈನಿ, ವಿಜೃಂಭಣೆಯಿಂದ ಮೆರೆಯೋ ವಿಶಾಲ್ ಹೆಂಡ್ತಿ, ಇಡೀ ಮನೆನೇ ತನ್ನ ಮುಷ್ಟಿಲಿ ಇಟ್ಕೊಂಡಿರೋಳು, ಈ ರೀತಿ ಟೈಟಲ್ಸ್ಗಳನ್ನ ಕೇಳ್ಬೇಕಾಗಿ ಬರಬಹುದು. ಏನಂತೀರಾ? ಈಗೇನು ಮಾತಾಡಲ್ಲ. ಒಂದು ಕಾಲದಲ್ಲಿ ಹೀಗೆ ಮೆರಿತಾ ಇದ್ದವರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಅದೇ ಥರ
ಇವಳ ಪರಿಸ್ಥಿತಿನೂ ಹಾಗೆ ಅನ್ಸುತ್ತೆ. ಟೈಮೇ ಡಿಸೈಡ್ ಮಾಡುತ್ತೆ. ಆ ದಿನ ಬರ್ಬೇಕಷ್ಟೆ. ಒಳಗಿರೋ ಸಾಮಾನೆಲ್ಲ ಆಚೆ ಯಾಕೆ ಹಾಕಿದ್ದೀರಾ? ಕೆಲ್ಸಕ್ಕೆ ಬರ್ದೇ ಇರೋದನ್ನ ಔಟ್ ಹೌಸಲ್ಲಿ ಇಟ್ಕೊಂಡ್ರೆ ಹೇಗೆ? ಅವೆಲ್ಲ ಇದ್ರೆ ನಾನು ಹೇಗಿರ್ಬೇಕು? ಸಂಕ್ರಾಂತಿ ಆಗೋಗಿದೆ ಅಂತ ಸುಮ್ಮನಿದ್ದೀನಿ. ಇಲ್ಲಾಂದ್ರೆ ಬೋಗಿದಾನ್ ಅಂತ ಇದೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಿದ್ದೆ. ಓಯ್ ಮುಳ್ಮೀನು, ನನ್ನನ್ನು ಹಾಕಿ ಕರಿಬೇಡ. ಅಯ್ಯೋ, ನೀನೇನಲ್ದೆ ಇನ್ಯಾರ್ಗೆ ಹೇಳ್ಬೇಕು? ಮುಳ್ಳು ಮೀನು ಅಂತ ಅಂದಿದ್ದು ನಾನು. ನನಗಿದಿಷ್ಟ ಇಲ್ಲ. ನಿನ್ ಕಣ್ಣಿಗದ್ ಯಾವ ಲೆನ್ಸ್ ಹಾಕೊಂಡಿದ್ಯೋ ಏನೋ ಗೊತ್ತಿಲ್ಲ, ತುಂಬಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಾ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ಯಾ? ಇದೆಲ್ಲ ನಮ್ ಗಾಯತ್ರಿ ಅತ್ತೆ ಬಳಸಿರೋ ವಸ್ತುಗಳು. ಹೌದಾ ಹಾಸಿನಿ ಅಕ್ಕ? ಹಾ, ಹೀಗ್ ಬಿಸಾಕೋದು ತಪ್ಪಲ್ವಾ? ತಪ್ಪಾಯ್ತು ಅಂತ ಕೇಳಿ ಅಮ್ಮೋರೆ. ಏಯ್, ಯಾರಿಗೆ ಹೇಳ್ತಾ ಇದೀಯಾ? ನಾನು ಮಾಡಿರೋ ಸರಿ ಅಂದ್ಮೇಲೆ ನಾನೇ ಕ್ಷಮೆ ಕೇಳಬೇಕು? ಗಾಯತ್ರಿ ಅಮ್ಮೋರ್ ವಸ್ತುಗಳನ್ನೆಲ್ಲ ಇಷ್ಟ ಬಂದ ಹಾಗೆ ಬಿಸಾಕಿದ್ದಕ್ಕೆ ತಪ್ಪಾಯ್ತು ಅಂತ ಕೇಳಬೇಕು. ಅವ್ರು ಬದುಕಿದ್ರೆ ಆವಾಗ ಯೋಚನೆ ಮಾಡ್ಬೋದಿತ್ತು. ಸತ್ತಿರೋರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನೋಡಿದ್ರೆ ಹಾಸಿನಿ ಅಕ್ಕ, ಎಷ್ಟು ಮದ ಇವ್ರಿಗೆ. ನಾನು ಇಳಿಸ್ತೀನಲ್ಲ. ಏನ್ ಇಳಿಸ್ತೀಯ ಸಿಸ್ಟರ್? ಅದೇನ್ ಚೆಸಿ ಪೌಡರ್ ಹಾಗೆ ಹಚ್ಕೊಂಡಿದ್ಯಾ? ಪೌಡರಾ? ಎಲ್ಲಿ? ಇಲ್ಲಿ ಇಲ್ಲಿ ಈ ಕಡೆನೂ ಇದೆ ತುಂಬಾನೇ, ನೋಡು. ಹಾಗೆಲ್ಲ ಒರೆಸ್ಕೊಂಡ್ರೆ ಹೋಗಲ್ಲ, ಸ್ವಲ್ಪ ಜೋರಾಗಿ ಹೊಡ್ಕೋಬೇಕು. ಹೀಗೆ 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 ಜೋರಾಗಿ. 2 ಸೈಡ್ಸು ಹೀಗೆ ಹೀಗೆ ಅನ್ಕೋ, ಹೀಗೆ 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 ಅನ್ಕೋ. ಏಯ್, ಯಾಕೆ ನಗ್ತಾ ಇದೀಯಾ? ನಿನಗೆ ತಮಾಷೆ ಅನಿಸ್ತಾ ಇದೆಯಾ? ಹಾಸಿನಿ ಅಕ್ಕವ್ರ ಬುದ್ಧಿವಂತಿಕೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಮ್ಮೋರೆ. ಆ ಕೆನ್ನೆ ಈ ಕೆನ್ನೆ ಅಂತ ನಿಮ್ ಕೆನ್ನೆ ಹೊಡ್ಕೊಳ್ಳೋ ಹಾಗೆ ಮಾಡಿ ನಿಮ್ಮ ಹತ್ರ ಕ್ಷಮೆ ಕೇಳಿಸಿದ್ರು. ಅದೇ ನನ್ ಬುದ್ಧಿಗಿರೋ ಪವರ್ ನೈನಿ. ಅರ್ಥ ಆಯ್ತಾ ಫೈರ್ ಬೇಬಿ? ಅಂದ್ರೆ ಏನಕ್ಕ? ಅಂದ್ರೆ ಯಾವಾಗ್ಲೂ ಬೆಂಕಿ ಮೇಲೆ ಕಾಲಿಟ್ಟವ್ರ ತರ ಒತ್ತಾಡ್ತಾನೆ ಇರ್ತಾಳಲ್ವಾ, ಅದಕ್ಕೆ ಹಾಗಂದೆ. ನೀವಿಬ್ರು ಸೇರಿ ನನ್ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಲ್ಲ. ನನ್ನ ಟೈಮ್ ಬರ್ಲಿ, ಅವಾಗ ನೋಡ್ಕೋತೀನಿ. ಈಗ ಟೈಮ್ ಎಷ್ಟಾಯ್ತು ಅಂತ ಹೇಳಲಾ? ಕರೆಕ್ಟಾಗಿ ಹೇಳ್ದೆ ಅಲ್ವಾ ನೈನಿ? ಬನ್ನಿ ಅಕ್ಕ, ಗಾಯತ್ರಿ ಅಮ್ಮೋರ್ ವಸ್ತುಗಳನ್ನ ಒಳಗಿಡೋಣ. ಹಾ, ಗುಡ್ ಐಡಿಯಾ. ಇಲ್ಲಿ ಕೊಡಿ ಮಾವ, ನಾನು ಒರೆಸ್ತೀನಿ. ಪರವಾಗಿಲ್ಲಮ್ಮ, ಏನು ಕೆಲಸ ಇಲ್ಲಲ್ಲ, ಈ ಕೆಲಸನಾದ್ರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಶಿವ ಇದ್ದಿದ್ರೆ ಕಷ್ಟ ಸುಖ ಮಾತಾಡ್ಕೊಂಡು ಸಮಯ ಕಳಿತಿದ್ರು ತಾತ. ಅವನು ಅಲ್ಲಿರೋದೇ ಒಳ್ಳೇದಮ್ಮ, ನೈನಿಗೆ ಜೊತೆಯಾಗಿರ್ತಾನೆ. ಆ ಬಂಗ್ಲೆಲಿ ತುಂಬಾ ಜನ ಇರ್ತಾರೆ, ಅಕ್ಕ ಒಬ್ಳೇ ಇರ್ತಾಳೆ ಏನೋ. ಶಿವ ಏನಿರ್ಬೇಕಾಗಿಲ್ಲ. ಜಗದೀಶ್ ಅವರು ಕೋಟ್ಯಾಧೀಶ್ವರರಮ್ಮ, ವ್ಯಾಪಾರ ವ್ಯವಹಾರದಲ್ಲೇ ತಲೆ ಕೆಡ್ಸ್ಕೊಂಡಿರ್ತಾರೆ. ನಾವು ಅಂದ್ಕೊಂಡ್ ಹಂಗೆ ದುಡ್ಡಿರೋರಿಗೆ ಬೇಡ್ಕೊಂಡು ತಿನ್ನೋ ಸ್ಥಿತಿ ಇರಲ್ಲ. ಹಾಗಂದ್ರೆ ಅಷ್ಟ್ ಜನ ಇದ್ರು ಒಂಟಿ ಅಂದಂಗೆ ಆಯ್ತು. ಸುಮ್ಮನೆ ಅವ್ರೆ, ನಾನ್ ಸತ್ತೆ. ಅಮ್ಮ ತಾತನ್ ಮುಂದೆ ಸಿಕ್ಕಾಕೊಂಡ್ಬಿಟ್ಟೆ ಅನ್ಸುತ್ತೆ. ಏನ್ ಚಂದು ಇಲ್ಲಿಗೆ ಬಂದಿದ್ದೀಯಾ? ನಿಮ್ಮ ಮೊಮ್ಮಗಳು ಫೋಟೋ ತರ ಕೇಳಿದಾರೆ ಶಾಸ್ತ್ರಿಗಳೇ. ಫೋಟೋನಾ? ಫೋಟೋ ತರಕ್ ಹೇಳಿದ್ಲಾ? ಯಾರ್ ಫೋಟೋ ತರಕ್ ಹೇಳಿದ್ಲು? ನೀವೇ ನೋಡಿ, 200 ರೂಪಾಯಿ ಕೊಡಬೇಕು. ಹಾ, ಕೊಡ್ತೀನಿ, ನೀನ್ ಹೋಗು. ನೀ ಸ್ವಲ್ಪ ಇರು ಸುಮ್ನ. ಚಂದು,
ನಾ ಆಮೇಲೆ ಕೊಡ್ತೀನಿ, ನೀವು ಹೋಗು. ಆಯ್ತು ಶಾಸ್ತ್ರಿಗಳೇ. ಏನು ಫೋಟೋನಮ್ಮ? ವಿಶಾಲ್ ಅವ್ರ ತಮ್ಮನ ಫೋಟೋಗಳು ಮಾವ. ಅಮ್ಮ ಕಪಾಳಕ್ಕೆ ಹೊಡೆಯಲ್ಲ ತಾನೆ? ಇವತ್ತು ಪೌಡರ್ ಬೇರೆ ಸರಿಯಾಗಿ ಹಚ್ಕೊಂಡಿಲ್ಲ. ಹೇಳೆ, ವಿಕ್ರಾಂತ್ ಅವ್ರ ಫೋಟೋ ಯಾಕೆ ತರಿಸ್ಕೊಂಡಿದ್ಯಾ? ಹೇಳಮ್ಮ, ಚಿಕ್ಕ ಯಜಮಾನ್ರ ಫೋಟೋ ನೀನು ಯಾಕೆ ತಗೊಂಡ್ಯಮ್ಮ? ಇಷ್ಟು ನಿಧಾನ ಕೇಳಿದ್ರೆ ನಾನು ಹೇಳಲ್ವಾ ತಾತ? ಅಮ್ಮೋರ್ ಜಾತ್ರೆಗೆ ದಾನ ಧರ್ಮ ಚಂದ ಕೊಟ್ಟೋರ್ ಫೋಟೋನ ಪೇಪರಲ್ಲಿ ಹಾಕ್ಸ್ತಾರೆ, ಬ್ಯಾನರ್ ಅಲ್ಲೂ ಹಾಕ್ತಾರಲ್ಲ. ನಮ್ ಕಡೆಯಿಂದನೂ ಸಹಾಯ ಮಾಡೋರು ಇದಾರೆ ಅಂತ ಚಿಕ್ಕ ಯಜಮಾನ್ರ ಫೋಟೋನ ಹಾಕ್ಸ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಹೆಸರು ಬರತ್ತಲ್ವಾ? ಒಂದು ಹುಡುಗಿ ಮೇಲೆ ಅನುಮಾನ ಪಟ್ಟರೆ ಅವಮಾನ ಮಾಡ್ದಂಗೆ ಆಗತ್ತಮ್ಮ. ಸಮಾಧಾನದಿಂದಿರು. ಮಲ್ಗಿದ್ದೀರಾ? ಇಲ್ಲ ತಿಲೋತ್ತಮ್ಮ, ರೆಸ್ಟ್ ತಗೊಂಡು ಬೇಜಾರಾಗ್ಬಿಟ್ಟಿದೆ. ಹಾಗಂತ ಎಲ್ಲ ಕೆಲಸನೂ ಅರ್ಜೆಂಟಾಗಿ ಮಾಡಿ ಮುಗಿಸ್ಬೇಕು ಅಂತ ಅನ್ಕೋಬೇಡಿ. ನೀವ್ ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋಕ್ ಸಾಧ್ಯ. ಟೈಮ್ ಆಗಿದೆ, ಈಗ ನೀವು ಮಾತ್ರೆ ತಗೋಬೇಕಲ್ವಾ? ಮೇಲಿರೋದು ಅದೇ. ವಲ್ಲಭ್ಗೆ ಮದುವೆ ಆಗಿದೆ, ಆದರೆ ಮಕ್ಕಳಿಲ್ಲ. ವಿಶಾಲ್ಗೆ ಮದುವೆ ಆಗಿದೆ, ಆದರೆ ಪ್ರಯೋಜನ ಇಲ್ಲ. ಇನ್ನೊಂದು ಮದುವೆ ಮಾಡೋಣ ಅಂದರೆ ಅದು ಆಗ್ತಾ ಇಲ್ಲ. ಆ ಪಾಪನೇ ನನಗೆ ತಗಲಿರ್ಬೇಕು. ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ತುಂಬಿದ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡ್ರಿ. ಮಾತ್ರೆ ತಗೊಳ್ಳಿ. ನೈನಿ, ಹುಣಸೆ ಹಣ್ಣನ್ನ ಬರೀ ಅಡ್ಗೆಗೆ ಮಾತ್ರ ಬಳಸ್ತಾರೆ ಅನ್ಕೊಂಡಿದ್ದೆ. ಇದನ್ನ ಪಾತ್ರೆ ತೊಳೆಯೋಕ್ಕೂ ಬಳಸ್ತಾರಾ? ಫಳಫಳ ಅಂತ ಹೊಳಿಯುತ್ತೆ, ನೋಡ್ತೀರಿ. ನೈನಿ, ನಮ್ಮಲ್ಲಿ ಒಂದ್ ಮಾತು, ಆ ದುರ್ದು ಆಂಟಿನೂ ಹುಣಸೆ ಹಣ್ಣು ಹಾಕಿ ತೊಳೆದ್ಬಿಟ್ರೆ? ಅಯ್ಯೋ, ಸುಮ್ಮನೆ ಇರಿ ಅಕ್ಕ, ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೋತಾರೆ. ಅವ್ರ ತಲೆ, ಅವರು ಅದೆಲ್ಲೋ ಇದ್ದಾರೆ. ನಾವೆಲ್ಲಿ ಮಾತಾಡ್ತಿರೋದು ಅಲ್ಲೆಲ್ಲೋ ಇರೋರ್ಗೆ ಅದ್ ಹೇಗೆ ಕೇಳಿಸುತ್ತೆ ಹೇಳು? ಮನೆ ಸೊಸೆಯರಿಬ್ರು ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ? ನಾನಿಲ್ಲೇನು ಮಾಡ್ತಿಲ್ಲ ಚಿಕ್ಕತ್ತೆ. ನೈನಿ ಹಳೆ ಪಾತ್ರೆಗಳಿಗೆ ಕಳೆ ತರ್ತಾ ಇರೋದನ್ನ ನೋಡ್ತಿದ್ದೀನಿ. ನೀವು ಬಂದು ಕುತ್ಕೊಳ್ಳಿ. ಪರವಾಗಿಲ್ಲ. ಇದೆಲ್ಲ ಗಾಯತ್ರಿ ಅಕ್ಕನ ರೂಮಲ್ಲಿ ಇತ್ತು. ಅವಳು ಹೋದ್ಮೇಲೆ ಔಟ್ ಹೌಸಲ್ಲಿ ಇರಿಸಿದ್ಲು ತಿಲೋತ್ತಮಕ್ಕ. ಅವರು ಒಬ್ರಿಗೆ ಅನ್ನ ಹಾಕ್ತಿದ್ರು, ಇಂಥ ಕೆಲ್ಸಗಳು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಏನು ನಮ್ಮ ಅಕ್ಕನ ಬಗ್ಗೆನೇ ಮಾತಾಡ್ತಿರಂಗಿದೆ? ಆತರ ಏನೂ ಇಲ್ಲ ಪರಶು. ಗಾಯತ್ರಿ ಅಕ್ಕ ಉಪಯೋಗಿಸ್ತಿದ್ದ ವಸ್ತುಗಳು ಮತ್ತೆ ಬೆಳಗ್ತಾ ಇದೆಯಲ್ಲ ಅಂತ ಸಂತೋಷ ಪಡ್ತಿದ್ದೀವಿ.
ಕೆಲ್ಸಕ್ ಬರ್ದೇ ಇರೋ ಈ ಪಾತ್ರೆಗಳನ್ನ ರೇಷ್ಮೆ ಸೀರೆನ ಉಟ್ಕೊಂಡು ತೊಳಿತಿರೋ ಈ ನೈನಿಗೆ ಏನಂತ ಹೇಳ್ಬೇಕು? ಹಾಗ್ಯಾಕಂತೀರಾ ಯಜಮಾನ್ರೆ? ಅಮ್ಮೋರ್ ವಸ್ತುಗಳು ಕೆಲ್ಸಕ್ಕೆ ಬರಲ್ಲ ಅನ್ಬೇಡಿ. ಕೆಲವೊಂದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಓಹೋ, ಸೀರೆಲ್ ಏನಿದೆ ಮಾವ, ಅದನ್ನ ಒಗ್ದು ಒಣಗ್ ಹಾಕ್ಬೋದು, ಆದ್ರೆ ಇದನ್ನೆಲ್ಲ ಯಾರು ತೊಳಿತಾರೆ? ನಿಮ್ಮಕ್ಕ ಅಂತೂ ತೊಳಿಯಲ್ಲ, ನೀನ್ ಕೂಡ ಮೈ ಬಗ್ಸಲ್ಲ. ಅಬ್ಬಾ ಇವೆಲ್ಲ ಚಿಕ್ಕ ವಿಷಯ ಅಲ್ಯಕ್ಕ. ಹಾ, ಹಳೆ ಪಾತ್ರೆಗಳನ್ನೆಲ್ಲ ಮಾರಿದ್ರು ಕೂಡ ಪುಡಿಗಾಸ್ ಬರಲ್ಲ. ನೈನಿ, ಸ್ವಲ್ಪ ಹುಣ್ಸೆಣ್ಣನ್ ಕೊಡು, ಮಾವನ್ ಬ್ರೈನ್ ಅನ್ನು ಸ್ವಲ್ಪ ತೊಳಿತೀನಿ. ಆ ನನಗ್ಯಾಕೆ ಹಾಗಂತೀಯ ಹಾಸಿನಮ್ಮ? ಇಲ್ದೆ ಮತ್ತಿನ್ನೇನು ಮಾವ, ದೊಡ್ಡತ್ತೆ ಬಗ್ಗೆ ಮಾತಾಡ್ತಿದ್ರೆ ಈ ತರ ಹೀಯಾಳಿಸ್ತಿದ್ದೀರಲ್ಲ ನೀವು. ನಿಮ್ಗೆ ಹೀಗಲ್ಲ, ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ತೀನಿ. ನಿಮ್ನ ಮಾಡ್ತೀನಿ. ಇವನ್ ಹೋಗಿ ತಿಲೋತ್ತಮಕ್ಕನ್ಗೆ ಹೇಳ್ತಾನೇನೋ. ಅಂದ್ರೆ ತೊಳಿಬಾರ್ದ ಅಮ್ಮೋರೆ? ಅವಾಗವಾಗ ಹಲ್ಲುಜ್ಜೋ ಪರಶುಮಾವನ್ ಬಗ್ಗೆ ನೀನ್ ಯೋಚನೆ ಮಾಡ್ಬಿಡ ನೈನಿ, ನೀನ್ ಮುಂದುವರ್ಸೋ. ತಿಲೋತ್ತಮ, ನೀನೇನಾದ್ರೂ ಹೇಳ್ಬೇಕು ಅನ್ಕೊಂಡಿದೀಯಾ? ಹಾಗೇನಿಲ್ಲ ರೀ. ವಿಕ್ರಾಂತ್ಗೂ ಮದ್ವೆ ಮಾಡ್ಬಿಟ್ರೆ 3 ಜನನೂ ತಮ್ಮ ಜೀವನಾನ ತಾವೇ ರೂಪಿಸ್ಕೋತಾರೆ. ಹಾಗೆ ಜೀವನ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅಂತ ಸ್ವಂತವಾಗಿ. ಅಕ್ಕ 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 ಅಲ್ಲಿ ತೊಳಿತಿದಾರ ಅಕ್ಕ. ಏಯ್, ಯಾಕೋ ಹಕ್ಕಿರಿಚ್ತಾ ಇದ್ಯಾ? ಸಾರಿ ಅಕ್ಕ, ಭಾವನ ಒಳ್ಳೆ ಹಾರ್ಟ್ ಇರೋ ಮನುಷ್ಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಹಾರ್ಟ್ ಪೇಷಂಟ್ ಅನ್ನೋ ವಿಷಯ ಮರ್ತೋಗಿದ್ದೆ ಅಕ್ಕ. ಅಕ್ಕ ಒಂದ್ ನಿಮಿಷ ಬಾರಕ್ಕ ಇಲ್ಲಿ. ಆಮೇಲೆ ಬರ್ತೀನಿ ಕಣೋ, ನೀನ್ ಹೊರಡು. ಅದಲ್ಲ ಅಕ್ಕ, ನೀನ್ ಬಾ ಹೇಳ್ತೀನಿ. ನೀನ್ ಹೋ. ತಿಲೋತ್ತಮ ಹೋಗು, ಏನೋ ಅರ್ಜೆಂಟ್ ಇದೆ ಅಂತ ಹೇಳ್ತಿದ್ದಾನೆ. ನೋಡಿ, ಅಬ್ಬಾ ಬಿಡ. ಏನಾಯ್ತಕ್ಕ? ಯೂಸ್ಲೆಸ್ ಫೆಲೋ, ಯಾವ್ದಕ್ಕೂ ಲಾಯ್ಕಿಲ್ಲ ನೀನು. ಸಡನ್ ಆಗಿ ಬೈತಿಯಲ್ಲಕ್ಕ, ಬಟ್ ವೈ? ಬಾಯ್ ಮುಚ್ಚೋ. ನೀನಾಗ್ಲೇ ಬರ್ಬೇಕಿತ್ತ? ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಆಸ್ತಿ, ಬಿಸ್ನೆಸ್ಸು, ಷೇರು ಅಂತ ಮಾತಾಡಿ ವಲ್ಲಭ ವಿಕ್ರಾಂತ್ಗೆ ಏನ್ ಕೊಡ್ತಾರೋ ಅಂತ ಕ್ಲಾರಿಟಿ ಸಿಕ್ತಿತ್ತು. ಅಕ್ಕ ಇವತ್ತಿಲ್ದಿದ್ರೆ ನಾಳೆ ಕೇಳ್ಬೋದಕ್ಕ. ನೈನಿ, ಇದ್ದಕ್ಕಿದ್ದಂಗೆ ಇವತ್ತೇ ಗಾಯತ್ರಕ್ಕ ಯೂಸ್ ಮಾಡಿರೋ ವಸ್ತುಗಳನ್ನ ಹುಣಸೆ ಹಣ್ಣಚ್ಚಿ ಯಾಕೆ ತೊಳಿಬೇಕು? ಚೆನ್ನಾಗಿದೆ ಅಲ್ವಾ ಚಿಕ್ಕತ್ತೆ? ಎಲ್ಲೋ? ಬಾ ತೋರಿಸ್ತೀನಿ, ಬಾ. ಅಲ್ಲಿದ್ದಾರೆ ನೋಡು.
ಏನಕ್ಕ ಅದು? ನೀನ್ ಇಲ್ಲೇ ಇರು, ನಾನು ಬರ್ತೀನಿ. ಅಕ್ಕ, ಅಯ್ಯೋ, ಏಯ್, ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಹಳೆ ನೆನಪುಗಳನ್ನ ಮೆಲ್ಕ್ ಹಾಕ್ತಿದೀವಿ ಅತ್ತೆ. ಎಲ್ಲಿಟ್ರಿ ಅದನ್ನ? ಯಾವುದನ್ನ? ಇಷ್ಟ ತನಕ ನೀವು ಹಿಡ್ಕೊಂಡಿದ್ರಲ್ಲ, ಅದೇ. ಏನ್ ಹಿಡ್ಕೊಂಡಿದ್ವಿ ಅಕ್ಕ? ಅದೇ. ಓ, ಅದಾ? ಹಾ, ಅದೇ. ಅದು ಇಲ್ಲ. ಅದೇ ಅಂತ ಹೇಳಿದ್ಯಲ್ಲೇ. ಅದೇನು ಅಂತ ಗೊತ್ತಾದ್ರೆ ಅಲ್ವಾ ಅತ್ತೆ ಕೊಡೋದು? ನೀವ್ ಕೈಯಲ್ಲಿ ಹಿಡ್ಕೊಂಡಿದ್ದನ್ನ ನಾನ್ ಮೇಲಿಂದ ನೋಡ್ದೆ. ಏನ್ ನೋಡ್ದೆ ಅಕ್ಕ? ಅದೇನು ಅಂತ ಹೇಳು. ಅದೇ ಅದೇ ಅಂದ್ರೆ ಏನಮ್ಮೋರೆ? ನೀನ್ ಸುಮ್ನಿರು ನೈನಿ. ದೊಡ್ಡ ಸೊಸೆ ನಾನ್ ತಾನೆ. ನೀವೇ ಅಂದ್ಮೇಲೆ ಅತ್ತೆಗ್ ನಾನ್ ತಾನೇ ಉತ್ತರ ಕೊಡ್ಬೇಕಾಗಿರೋದು. ನಿಮ್ಗೇನ್ ಬೇಕು ಅಂತ ಹೇಳಿ ಅತ್ತೆ. ನೀವೇನೋ ಹಿಡ್ಕೊಂಡು ಮಾತಾಡ್ತಾ ಇದ್ರಿ, ನಂಗದ್ ಬೇಕು. ಏನು ಅಂತ ಹೇಳಕ್ಕ? ಅದು ಇದು ಅಂತ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ನಮ್ಗೆ? ಇಲ್ಲೇ ಇದೆಯಲ್ಲ ಅತ್ತೆ, ನಿಮ್ಗೇನ್ ಬೇಕೋ ಅದು ನೀವೇ ನೋಡಿ. ಅದು ಭ್ರಮೇನಾ ಅಥವಾ ಅದೇ ಅಂತ ಊಹಿಸ್ಕೊಂಡ? ಅದೇ ಆಗಿದ್ರೆ ಇನ್ನು ತಡ ಮಾಡದೆ ನನ್ನ ವಶಕ್ಕೆ ತಗೋಬೇಕು. ಒಂದ್ ಕೆಲ್ಸ ಮಾಡಿ ಅತ್ತೆ, ಹುಣಸೆ ಹಣ್ಣನ್ನು ತಗೊಂಡು ಮತ್ತೆ ನೀವೇ ಮೊದ್ಲಿಂದ ತೊಳೆಯೋಕ್ ಶುರು ಮಾಡಿ. ಆಗ ನಿಮಗ್ ಕಾಣಿಸ್ಬೋದೇನೋ. ಹಲ್ಲು ಉದುರಿಸ್ಬಿಡ್ತೀನಿ. ಲೂಸು. ನಿಮ್ಮ ಹತ್ರನೇ ಇಟ್ಕೊಂಡು ಅಮ್ಮೋರ್ ಕೇಳಿದಾಗ ಯಾಕೆ ತೋರಿಸ್ಲಿಲ್ಲ ಹಾಸಿನಿ ಅಕ್ಕ? ಇದು ನೋಡಕ್ ವಿಚಿತ್ರವಾಗಿದೆ ಅಲ್ವಾ? ಇದ್ರಲ್ಲಿ ಏನಿದೆ ಅಂತ ನಾವೇ ತಿಳ್ಕೊಳ್ಬೇಕೆ ಹೊರತು ತಿಲೋತ್ತಮಾತೆಗೆ ಯಾಕೆ ಕೊಡ್ಬೇಕು ಹೇಳು ನೈನಿ? ಅವ್ರು ಹಳ್ಸೋಗಿರೋ ಹಾಗಲ್ಕಾಯಿ ಪಲ್ಯನೂ ಬಿಡಲ್ಲ. ಎಲ್ಲ ನಂಗೆ ಬೇಕು ಅಂತ ಕಿತ್ಕೊಳ್ತಾ ಇರ್ತಾರೆ. ಕರೆಕ್ಟ್. ತುಂಬಾ ಗಾಬರಿಯಾಗಿ ಇದ್ರ ಬಗ್ಗೆ ಕೇಳ್ತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ಇರಬೇಕು. ನೈನಿ, ನೀನ್ ತಗೋ. ಟೈಮ್ ನೋಡಿ ವಿಶಾಲ ಕೊಡು. ಸರಿ ಅಕ್ಕ. ತಗೋ ನೈನಿ. ರಾಕ್ಷಸ ರಾಕ್ಷಸ ಜನ ರಕ್ಷಕ ಭಕ್ಷಕ ರಾಕ್ಷಸ ನರ ರೂಪ ರಾಕ್ಷಸ ಅಕ್ಷರಾಕ್ಷರ ಕಠೋರ ಘೋರ ರಾಕ್ಷಸ ರಾಕ್ಷಸ ಶತ್ರು ಭಯಂಕರ ಕಿಂಕರ ಜನಗಣ ಸಂಕುಲ ರಣಜಿತ್ ರಾಕ್ಷಸ ಭಯಂಕರ ರಾಕ್ಷಸ ವಿಕೃತ ರಾಕ್ಷಸ. ನೋಡ್ದೆ, ನೋಡಿದ್ನಾ? ಖಂಡಿತ ನೋಡಿರ್ತೀನಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ನೋಡ್ಲಿಲ್ಲ ಅಂದ್ರೆ ಕಾಣಿಸ್ಲಿಲ್ವಾ? ನೋಡೋದಿಕ್ಕೆ ಏನೂ ಇರ್ಲಿಲ್ವಾ? ಹಾಗಾದ್ರೆ ನಾನು ನೋಡಿದ್ದು ನಿಜನೇನಾ? ಅಕ್ಕ 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 ಏನಾಯ್ತಕ್ಕ? ದುರ್ಗದ ಕೋಟೆ ತರ ಗಟ್ಟಿಯಾಗಿದ್ದೀನಿ ನಿನ್ ತಲೆಗೆ. ಇವಾಗ ಏನಾಗಿದೆ? ಒಬ್ಬೊಬ್ಳೆ ಮಾತಾಡ್ಕೋತಿದ್ಯಾ? ತಿಲೋತ್ತಮ ಅತ್ತಿಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಗಿದ್ದಾರೆ ಪರ್ಶು. ಆ
ನೈನಿ ಪಾತ್ರೆ ತೊಳೆಯೋ ಜಾಗಕ್ಕೆ ಹೋಗಿ ಅದೇನು ಬೇಕು ಇದ್ಯಾ ಅಂತ ಕೇಳಿದ್ಲಂತೆ. ಅವ್ರು ಅದನ್ನ ಇಲ್ಲ ಅಂತ ಹೇಳಿದ್ರಂತೆ. ಅದನ್ನ ಕೇಳಿಸ್ಕೊಂಡು ಅದ್ಗೆ ಟೆನ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಯ್ಯೋ ಅಕ್ಕ, ಅದೇನ್ ಬೇಕಂತ ಹೇಳಕ್ಕ. ಅದ್ ಬೇಕು ನಂಗೆ. ಯಪ್ಪ, ಅಬ್ಬಾ ಸರಿಯಾಗಿ ಹೇಳಿ ಅತ್ಗೆ. 2 ವರ್ಷದ ಮಗು ಆದ್ರೂ ನನಗೆ ಇಂಥದ್ದೇ ಬೇಕು ಅಂತ ಹೇಳತ್ತೆ. ಆದ್ರೆ ನೀವೇನ್ ಅತ್ಗೆ ಅವಾಗಿಂದ ಅದು ಅದು ಅಂತ ಹೇಳ್ತಾ ಇದ್ದೀರಾ, ಏನು ಅಂತಾನೆ ಹೇಳ್ತಿಲ್ಲ. ಅದ್ರಿಂದ ಇನಿ ತೊಳ್ದಿದ್ದು ಪಾತ್ರೆ ಅಲ್ಲ ದುರಂಧರ, ಗಾಯತ್ರಕ್ಕೆ ಸಂಬಂಧಪಟ್ಟಿದ್ದಂಥ ಕೆಲವು ಮುಖ್ಯವಾದ ವಸ್ತುಗಳು. ಸೋ ವಾಟ್? ಅವೆಲ್ಲ ನಿಮಗ್ ಬೇಕಾ ಹೇಳಿ? ಎಲ್ಲ ತರಿಸಿ ಬೆಡ್ ಮೇಲೆ ಇಡಿಸ್ತೀನಿ. ನನ್ಗದ್ ಯಾವ್ದು ಬೇಡ. ಅಬ್ಬಾ, ಮತ್ತೆ ಇನ್ನೇನ್ ಬೇಕು? ಅದು ಬೇಕು. ಮತ್ತೆ ಅದು ಅದು ಅಂತ ಇದ್ರೆ ನಾನು ಹಾರಿ ಸತ್ತು ಹೋಗ್ತೀನಿ ಅತ್ಗೆ. ಅಕ್ಕ, ನೀನ್ ಆಡ್ತಿರೋದ್ ನೋಡಿದ್ರೆ ಜಗದೀಶ್ ಬಾವಂಗ್ ಮಾತ್ರ ಅಲ್ಲ, ನಿನಗೂ ಏನೋ ಆಗಿರೋ ಹಾಗಿದೆ ಅನ್ಸುತ್ತೆ. ಹೀಗೆ ಆದ್ರೆ ನಿಮ್ಮಿಬ್ರಿಗೂ ಪಕ್ಕದಲ್ಲೇ ಬೆಡ್ ಹಾಕಿ ಆರೈಕೆ ಮಾಡ್ಬೇಕಾಗುತ್ತಕ್ಕ. ಏಯ್, ಹಾಗ್ ಮಾತಾಡ್ಬೇಡ ಪರ್ಶು. ತಥಾಸ್ತು ದೇವತೆಗಳಿರ್ತಾರೆ. ಇದ್ರೆ ಊಟಕ್ಕೆ ಕರಿಯತ್ಗೆ ಚೆನ್ನಾಗಿ ತಿಂದು ಹೋಗ್ತಾರೆ. ತಲಹರಟೆ ಮಾತುಗಳೆಲ್ಲ ಈಗ ಬೇಡ. ತಿಲೋತ್ತಮ ಅತ್ತಿಗೆ ಯಾವುದೋ ವಿಚಾರಕ್ಕೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಡೀಟೇಲ್ ಆಗಿ ಅವ್ರ ಜೊತೆ ಮಾತಾಡಿ ಏನು ಅಂತ ಕರೆಕ್ಟಾಗಿ ತಿಳ್ಕೊ. ಆಯ್ತು. ಅವಳು ಹೋದ್ಲಾ? ಹೋದ್ಲಕ್ಕ. ಅಷ್ಟಕ್ಕೂ ನಿನ್ಗೇನಾಯ್ತು ಹೇಳು? ದುರಂಧರ ಬಂದ್ಲು ಅಂತ ನಾನು ಹೇಳಿಲ್ಲ. ಅದು ಬೇಕು ಅಂತ ಹೇಳಿದ್ದು ಏನು ಅಂತ ನಿಂಗೆ ಗೊತ್ತಾ? 16 ವರ್ಷದ ಹಿಂದೆ ಈ ಮನೆ ಮಹಾರಾಣಿ ಗಾಯತ್ರಿ ದೇವಿ ಸತ್ತು ಹೋಗಿದ್ದ ದಿನ ಗಂಗಾಧರ್ ರಾವ್ ಜಗದೀಶ್ ಅವರು ಕೊಟ್ಟ ಪೆಟ್ಟಿಗೆ. ಅದನ್ನ ನೋಡ್ದೆ ಕಣೋ. ಎಲ್ಲಕ್ಕ? ನಯನಿ ಆ ಪಾತ್ರೆಗಳ ಜೊತೆ ಕ್ಲೀನ್ ಮಾಡುವಾಗ. ನಾನು ಅಲ್ಲೇ ಇದ್ನಲ್ಲಕ್ಕ, ನಾನು ನೋಡ್ಲೇ ಇಲ್ಲ. ಅಂದ್ರೆ ಅದ್ರಲ್ಲೇನಾದ್ರೂ ಇದೆ ಅಂತ್ಯಾ? ಅದೇ ನನ್ನ ಭಯ. ಹೋದೆ, ಕೇಳಿದ್ರೆ ಏನು ಗೊತ್ತಿಲ್ಲ ಅಂದ್ರು. ಅದು ನಿನ್ನ ಭ್ರಮೆನಾ? ಏನೋ, ಆದ್ರೆ ಅದು ಇದೆಯೇನೋ ಅನ್ನಿಸ್ತಿದೆ. ಒಂದು ವೇಳೆ ಅದಿದ್ರೆ ಅದು ವಿಶಾಲ್ ಕೈಗೆ ಸಿಕ್ಕರೆ? ಹೆತ್ತ ತಾಯಿ ಸತ್ ಹಾಗೆ ಹೆತ್ತ ಮಗನು ಸತ್ ಹೋಗ್ತಾನೆ ಪರ್ಶು. ಇಷ್ಟು ವರ್ಷದಿಂದ ಒಳಗಿರೋ ಬೆಂಕಿ ಕಿಡಿ ಹತ್ಕೊಂಡು ಉರಿಯುತ್ತೆ. ಎಷ್ಟೋ ಸರ್ತಿ ಕಾಪಾಡಿರೋ ನೈನಿ ಕೂಡ ಅದಕ್ಕೆ ಆಹುತಿ ಆಗ್ಬೇಕಾಗುತ್ತೆ. ಇದು ಬೆಳಗ್ಗೆಗೆ, ಇದು ರಾತ್ರಿಗೆ. ಬೆಳಗ್ಗೆ ಅಂದ್ರೆ ಅರ್ಶನ, ರಾತ್ರಿ ಅಂದ್ರೆ ಕುಂಕುಮ. ನೈನಿ, ಏನ್ ಮಾಡ್ತಿದ್ಯಾ? ಮಾತ್ರೆಗೆಲ್ಲ ಅರ್ಶನ ಕುಂಕುಮ ಹಚ್ತಿದ್ದೀನಿ. ವೆಲ್, ಮದ್ವೆ ಇನ್ವಿಟೇಷನ್ ಮೇಲೆ
ಅರ್ಶನ ಕುಂಕುಮನ ಶುಭ ಸೂಚಕ ಅಂತ ಹಚ್ತಾರೆ. ಈಗ ನೀನು ಈ ಮಾತ್ರೆಯಿಂದ ಡ್ಯಾಡ್ ಆರೋಗ್ಯ ಚೆನ್ನಾಗಾಗ್ಬೇಕು ಅಂತ ಈ ರೀತಿ ಹಚ್ತಿದ್ಯಾ? ವಿಶ್ ಕೇಳಿದ್ದಕ್ಕೆ ನಾಚ್ಕೊಂಡ್ ನಗ್ತಿದ್ಯಾ ಹೊರತು ಅವನಿಗೆ ಉತ್ತರ ಕೊಡಲ್ವಾ? ಯಜಮಾನ್ರು ಕೂಡ ದೊಡ್ಡ ಯಜಮಾನ್ರು ಚೆನ್ನಾಗಿರ್ಲಿ ಅಂತಾನೆ ಹಾಗಂದ್ರು ಅಲ್ವಾ ಮೋರೆ? ಹಾಗೆ ಅಂದ್ಕೊಳ್ಳೋಣ, ಆದ್ರೆ ನೀನೇನ್ ಅಂದ್ಕೊಂಡು ಈ ಟ್ಯಾಬ್ಲೆಟ್ಸ್ಗೆ ಮಾಟ ಮಂತ್ರ ಮಾಡ್ತಿದ್ಯಾ? ಅಯ್ಯೋ ರಾಮ, ಅರ್ಶಿನ ಕುಂಕುಮ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಹೊರತು ಮಾಟ ಮಂತ್ರ ಅಂತ ಅದ್ ಹೇಗೆ ಹೇಳ್ತೀರಾ ಮೋರೆ? ಬಾಯಲ್ಲೇ ಹೇಳ್ತಿದ್ದೀನಿ, ಹೇಗ್ ಹೇಳ್ತೀರಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ. ವೇಟ್ 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 ಇಷ್ಟಕ್ಕೂ ನೀವು ಹೇಳಿದ ಮಾತಿಗೆ ಏನರ್ಥ ಅದನ್ನ ಹೇಳಿ. ನೈನಿ ಸ್ಕೂಲ್ಗೆ ಹೋಗಿಲ್ವಲ್ಲ ವಿಶಾಲ್? ಸ್ಕೂಲ್ಗೆ ಹೋಗದೆ ಇದ್ರು ಎಲ್ಲಾದ್ರ ಬಗ್ಗೆ ತಿಳ್ಕೊಂಡಿರೋ ಮಲ್ಟಿ ಟ್ಯಾಲೆಂಟೆಡ್ ಲೇಡಿ ನಮ್ ನೈನಿ ಅಂತ ಅದ್ರ ಅರ್ಥ ವಿಶಾಲ್. ಅಡಕೆ ಪುಡಿ ಏನಲ್ಲ. ನನ್ನ ಅಳಿಯ ಶುದ್ರ ದೇವತೆ ಪೂಜೆ ಅದು ಇದು ಏನು ಗೊತ್ತಿಲ್ಲದೆ ಕೇಳಿದ್ರೆ ಏನೇನೋ ಹೇಳಿ ಯಾಮಾರಿಸ್ತಿದ್ಯಾ? ಸೀತುರ್ತು ಆಂಟಿ, ನಮ್ ನೈನಿ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡೋದು. ಇವಾಗ ಹಾಗೆ ಯಾಕೆ ಹೇಳಿದ್ಲು ಅದನ್ನ ಹೇಳೋದಕ್ಕೆ ಹೇಳು. ಹೇಳ್ತೀನಿ ಅಮ್ಮೋರೆ, ನಂಗೆ ಓದಕ್ಕೆ ಬರಲ್ವಲ್ಲ. ದೊಡ್ಡ ಯಜಮಾನ್ರಿಗೆ ಬರ್ಕೊಟ್ಟಿರೋ ಮಾತ್ರೆಗಳು ಯಾವ ಹೊತ್ತಲ್ಲಿ ಯಾವ್ದು ಕೊಡಬೇಕು ಅಂತ ಗುರ್ತಿಟ್ಕೊಳ್ಳೋಕ್ಕೋಸ್ಕರ ಹೀಗೆ ಮಾಡಿದೆ ಅಮ್ಮೋರೆ. ಅಂದರೆ ಅರ್ಶಿನ ಹಚ್ಚಿದ್ದು ಬೆಳಗ್ಗೆ ಕೊಡಬೇಕಾಗಿರೋದು, ಕುಂಕುಮ ಹಚ್ಚಿದ್ದು ರಾತ್ರಿ ಕೊಡಬೇಕಾಗಿರೋ ಮಾತ್ರೆಗಳು. ನೈನಿ, ಇದ್ರ ಮೇಲೆ ಯಾಕೇನು ಹಚ್ಚಿಲ್ಲ? ಹಾ, ಅದು ಬರೀ ಹೊಟ್ಟೆಲಿ ಏನಾದ್ರೂ ತಿನ್ನಕ್ ಮುಂಚೆ ತಗೋಬೇಕಾಗಿರೋ ಮಾತ್ರೆಗಳು. ವಾಹ್, ಸೂಪರ್, ಒಳ್ಳೆ ಆಲೋಚನೆ. ಹೇಳಿದ್ನಲ್ಲ, ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಇದು. ಹಲೋ ದುರುದು ಆಂಟಿ, ಸ್ಕೂಲ್ಗೆ ಹೋಗಿ ಅಕ್ಷರಾಭ್ಯಾಸ ಮಾಡದೇ ಇರೋ ನೈನಿಗೆ ಒಳ್ಳೆ ಬುದ್ಧಿ ಇದೆ. ಒಂದ್ ಅಕ್ಷರ ಕಲಿದೇ ಇದ್ರು ಯಾವಾಗ ಏನ್ ಮಾಡ್ಬೇಕು ಅಂತ ಅವಳು ಗೊತ್ತಿದೆ. ಇಡು ಅರ್ಶಿನ ಕುಂಕುಮ ಅಷ್ಟೇ ಅಲ್ಲ, ಹೂವನ್ನು ತಗೊಂಡ್ ಬಂದಿಡು. ಹುಚ್ಚಿಡಿಯತ್ತೇನೋ ಅನ್ನಿಸ್ತಿದೆ. ನಮ್ಮ ಅಮೇರಿಕಾದಲ್ಲಿ ಹೀಗೆಲ್ಲ ಇಲ್ಲ. ಅಬ್ಬಾ, ಓ ಮೈ ಗಾಡ್, ಇರಿಟೇಟಿಂಗ್. ಓ ಮೈ ಗಾಡ್, ಯೇ ವಿಶಾಲ್. ನೀನಾ? ನಂತರ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅತ್ತಿಗೆ. ನನ್ನನ್ನ ಗುರ್ತಿಡಿಲಿಲ್ಲ ಅಂದ್ರೆ ಹೇಗೆ? ಹಾ, ಹಾಗೇನಿಲ್ಲ, ನೀನ್ ಬಂದಿದ್ದೇ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಿದ್ದೀನಿ. ಯುನೋ, ನಂದು ಅಮೇರಿಕಾ ಅಲ್ವಾ? ಇಂಡಿಯನ್ ಲೇಡೀಸ್ ತರ ನಡೀತಾ ಇದ್ರೆ ಸೌಂಡ್ ಬರೋ ಹಾಗೆ ಕಾಲಿಗೆ ಗೆಜ್ಜೆ, ಕೈಗೆ ಗಾಜಿನ ಬಳೆ ಹಾಕೊಳ್ಳೋದಿಲ್ಲ. ನೈನಿ ತರ ಇರೋದಕ್ಕಿಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬೋದಲ್ಲ. ಆ ತಲೆ ಕೆಟ್ಟೋಳ್ ಬಗ್ಗೆ ಹೇಳೋದಕ್ ಬಂದ್ರೆ ನೀನು ಗಾಬರಿ ಪಟ್ಕೊಂಡೆ. ಆ ಮ್ಯಾಜಿಕ್ ಬಾಕ್ಸ್ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಿದಷ್ಟು ನಾನು ಟೆನ್ಷನ್ ಮಾಡ್ಕೊಂಡಿರೋದು ಗೊತ್ತಾಗೋಗುತ್ತೆ ಅನ್ಸುತ್ತೆ. ಇನ್ ಮುಂದೆ ತುಂಬಾ ಹುಷಾರಾಗಿರ್ಬೇಕು.